ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಕ್ಯಾದಿಕುಂಟೆ ಗ್ರಾಮದ ಕರಕಲ್ಲು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸುದರ್ಶನ ಹೋಮ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು. ಈ ಸಂದರ್ಭದಲ್ಲಿ ಕ್ಯಾದಿಕುಂಟೆ ಗ್ರಾಮದ ಈಶ್ವರಪ್ಪ, ಕೆಆರ್ ಶ್ರೀನಿವಾಸ್, ಇ ನರಸಿಂಹಯ್ಯ, ಪಟೇಲ್ ರಾಜಣ್ಣ, ಕೆಟಿ ರಂಗನಾಥ್, ಶಿವಲಿಂಗಪ್ಪ, ಸಣ್ರಂಗಮ್ಮ, ಕೆಎಚ್ ರಂಗನಾಥ್, ಕೆ ಕೃಷ್ಣಪ್ಪ, ಬೋಡರಂಗಪ್ಪ, ಜಿ ಕೃಷ್ಣಪ್ಪ, ಕರೇಕಲ್ಲು ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನದ ಭಕ್ತ ಮಂಡಳಿಯವರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕ್ಯಾದಿಕುಂಟೆ ಗ್ರಾಮದ ನೂರಾರು ಮಹಿಳೆಯರು ಕರೇಕಲ್ಲು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವರಿಗೆ ಆರತಿ ಉತ್ಸವ ನೆರವೇರಿಸಿದರು. ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ ನೀನು ಅಂತೇಳಿ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅವ್ರಿಗೆ ಹೇಳ್ಕೊಡ್ತಾರೆ. ಒಂದು ಮೂಲ ಮಂತ್ರ ಹೇಳ್ತೀನಿ ನಾನು, ನೀನು ಈ ಮೂಲ ಮಂತ್ರನ ಜಪ ಮಾಡಿ ನೀನು ಮುಕ್ತಿ ಹೊಂದಬಹುದು. ಆಚಾರ್ಯರು ಏನ್ ಮಾಡಿದ್ರು, ಬೆಟ್ಟದ ಮೇಲೆ ಹೋಗಿ ನಿಂತು ಹೇಳಿದ್ರು, ಗುರುಗಳು ಹೇಳಿದ್ದಾರೆ ಈ ಮೂಲ ಮಂತ್ರ ಹೇಳ್ಬಿಟ್ರೆ ನಾನು ಮುಕ್ತಿ ಪಡಿಬೋದಂತೆ, ಭಗವಂತನನ್ನ ಕಾಣಬಹುದಂತೆ. ಅದರಿಂದ ನಾನೊಬ್ಬ ಕಂಡ್ರೆ ಸಾಲದು, ಇಡೀ ಜಗತ್ತಿಗೆ ಭಗವಂತನ ಕೃಪೆ ಆಗಬೇಕು, ದರ್ಶನ ಆಗಬೇಕು, ಮನುಷ್ಯರೆಲ್ಲ ಒಂದೇ. ಅದರಿಂದ ನೀವೆಲ್ಲರೂ ಬನ್ನಿ, ನನ್ನ ಜೊತೆ ನೀವು ಮೂಲ ಮಂತ್ರ ಹೇಳಿ ನಾರಾಯಣನಿಗೆ, ವಾಸುದೇವನಿಗೆ ನೀವು ಕೂಡ ಪ್ರಿಯರಾಗಿ ಆಗಿ ಅಂತ ಹೇಳಿದ್ರು. ದೊಡ್ಡ ಗೊಂದಲನೇ ಏರ್ಪಡ್ತು. ಹಾಗಾಗಿ ದಾಸರು ಬರೆದಿರುವಂಥದ್ದು, ಕುಲ ಕುಲ ಕುಲವೆಂದು ಒಡೆದಾಡದಿರಯ್ಯ, ಕುಲದ ನೆಲೆ ಏನಾದರೂ ಬಲ್ಲಿರ. ಮನುಷ್ಯರಾದ ಎಲ್ಲರನ್ನು ಕೂಡ ಭಗವಂತ ಪ್ರೀತಿ ಮಾಡುತ್ತಾನೆ. ಅವನ ಪ್ರೀತಿಗೆ, ಕರುಣೆಗೆ, ಕಟಾಕ್ಷಕ್ಕೆ ನಾವು ಒಳಗಾಗುವಂತ ರೀತಿಯಲ್ಲಿ ಬದುಕಬೇಕು. ನಮ್ಮ ಕ್ಯಾದಿಗುಂಟೆ ಮತ್ತು ಈ ಬುಡಕಟ್ಟಿಗೆ ನಡ್ಕೊಳ್ಳುವಂತ ಅಳವನವರು ಎಲ್ಲರೂ ಸೇರಿಕೊಂಡು ನಮ್ಮ ಮೂಲ ದೇವರನ್ನು ನಾವು ಉದಾಸೀನ ಮಾಡಿದ್ದೇವೆ. ಆ ದೇವರಿಗೂ ಕೂಡ